ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಈ ಸೈನಿಕ ಶಾಲಾ ಪ್ರವೇಶ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಕೊನೆಯ ಸಂದೇಶವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಪಾಲಕರು ಮತ್ತು ಶಿಕ್ಷಕರು ಮತ್ತು ತರಬೇತಿದಾರರು ಈ ಸೈನಿಕ ಶಾಲೆ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ, ಈ ಒಂದು ಸೈನಿಕ ಪರೀಕ್ಷೆ 2025ರಲ್ಲಿ ಇವತ್ತು ನಡೀತಾ ಇರುವಂಥ ಈ ಪ್ರವೇಶ ಪರೀಕ್ಷೆ ಬಗ್ಗೆ ಈ ಒಂದು ಈಸಿಯಾಗಿ ಸರಳ ವಿಧಾನ ಮುಖಾಂತರ ನಾನು ನಿಮಗೊಂದು ವಿಡಿಯೋನ ಕೊಡ್ತಾ ಇದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಸೈನಿಕ ಪರೀಕ್ಷೆ ಬರೆಯುವಂಥ ಪರೀಕ್ಷೆಗೆ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ತಿಳಿದುಕೊಳ್ಳಿ. ಮೊದಲೇದಾಗಿ ಹಾಲ್ ಟಿಕೆಟನ್ನು ತೆಗೆದುಕೊಳ್ಳಬೇಕು. ಒರಿಜಿನಲ್ ಫೋಟೋಗಳನ್ನು ಅಂಟಿಸಿರಬೇಕು. ನಿಮ್ಮ ಹಾಲ್ ಟಿಕೆಟ್ಗಳಿಗೆ ತೆಗೆದುಕೊಳ್ಳಿ. ಒರಿಜಿನಲ್ ಹಾಲ್ ಟಿಕೆಟ್ಗಳಿಗೆ ತೆಗೆದುಕೊಂಡು ಆ ಹಾಲ್ ಟಿಕೆಟ್ದಲ್ಲಿ ನಿಮ್ಮ ಒರಿಜಿನಲ್ ಫೋಟೋವನ್ನು ಹಚ್ಚಿರಬೇಕಾಗುತ್ತೆ. ಅದರ ಜೊತೆಗೆ ಅಭ್ಯರ್ಥಿಯ ಪಾಲಕರ ಸಹಿಯನ್ನು ನೀವು ಹೊರಗಡೆನೇ ಮಾಡಿಕೊಂಡು ಹೋಗಿರಬೇಕು. ಪಾಲಕರ ಸಹಿಯನ್ನು ಹಾಲ್ ಟಿಕೆಟ್ನಲ್ಲೇ ನೀವು ಮೊದಲೇ ಮಾಡಿಕೊಂಡು ಹೋಗಿರಬೇಕು. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಲ್ಲಿ ಥಂಬ್ ಒತ್ತಬೇಕು ಮತ್ತು ಸಹಿ ಮಾಡಿ ಕೊಡಬೇಕು. ಅಲ್ಲಿ ನೀವು ಪೇಪರ್ಗಳಲ್ಲಿ ನಿಮ್ಮ ಹಾಲ್ ಟಿಕೆಟ್ಗಳಲ್ಲಿ ನೀವು ಹೊರಗಡೆನೇ ಸಹಿ ಮಾಡ್ಕೊಂಡು ಹೋಗಬೇಡಿ, ಹೊರಗಡೆನೇ ತಂಬನ್ನು ಒತ್ಕೊಂಡು ಹೋಗಬೇಡಿ. ನೀವು ಆ ಎಕ್ಸಾಮ್ ಸೆಂಟರ್ ಒಳಗಡೆ ಹೋದಾಗ ಬ್ಲಾಕ್ಗಳಲ್ಲಿ ನೀವು ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ತಂಬನ್ನು ಅಲ್ಲಿ ಸೂಪರ್ವೈಸರ್ಗಳು ಮಾಡ್ಕೋತಾರೆ. 2 ಬಾಲ್ ಪಾಯಿಂಟ್ ಪೆನ್ ಒಯ್ಕೊಂಡು ನೀಲಿ ಅಥವಾ ಕಪ್ಪದಲ್ಲಿರಬೇಕು. ನೀಲಿ ಅಥವಾ ಕಪ್ಪಿನ 2 ಬಾಲ್ ಪಾಯಿಂಟ್ ಪೆನ್ನನ್ನು ತೆಗೆದುಕೊಂಡು ಹೋಗ್ರಿ. ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಿರಬೇಕು ಮತ್ತು ವಾಟರ್ ಬಾಟಲ್ ಟ್ರಾನ್ಸ್ಪರೇಷನ್ನ ಒಯ್ದಿರಬೇಕು. ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ರಿ. ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ತೆಗೆದುಕೊಂಡು ಹೋಗ್ರಿ. 2 ಬಾಲ್ ಪಾಯಿಂಟ್ ಪೆನ್ನನ್ನು ತೆಗೆದುಕೊಂಡು ಹೋಗ್ರಿ. ಅದು ನೀಲಿ ಅಥವಾ ಕಪ್ಪು ಇರ್ಬೋದು. ಆದರೆ ನೀವು ಆ ಎಕ್ಸಾಮ್ಗೆ ಹೋಗಬೇಕಾದಾಗ ವೈಟರ್ನ ಒಯ್ಯಬಾರ್ದು. ವೈಟ್ನರ್ಗಳಲ್ಲಿ ಬಳಸಲಿಕ್ಕೆ ಹೋಗಬಾರ್ದು. OMR ಹಾಳೆಗಳಲ್ಲಿ ನೋ ಕ್ಯಾಲ್ಕುಲೇಟರ್. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಕ್ಯಾಲ್ಕುಲೇಟರ್ನ ತೆಗೆದುಕೊಂಡು ಹೋಗಬೇಡಿ. ಅದ್ರ ಜೊತೆಗೆ ನೋ ಸ್ಮಾರ್ಟ್ ವಾಚ್. ಈ ಸ್ಮಾರ್ಟ್ ವಾಚ್ಗಳಲ್ಲಿ ನಿಮಗೆ ಅಲ್ಲಿ ಕ್ಯಾಲ್ಕುಲೇಟರ್ ಇರೋದ್ರಿಂದ ಅಂತ ನಿಮಗೆ ಏನು ಮಾಡ್ತಾರೆ, ವಾಚ್ಗಳನ್ನು ಕೊಡಲಿ ಅಲವ್ ಇರೋದಿಲ್ಲ. ಅದ್ರ ಜೊತೆ ನೋ ಜವೆಲರಿ. ಯಾವುದು ಗರ್ಲ್ಸ್ ಇರೋದು ಆ ಜವೆಲರಿ ಸಾಮಾನುಗಳು ತೆಗೆದುಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಹಾಲ್ ಟಿಕೆಟನ್ನು ನಿಮ್ಮ ಕೊಠಡಿಯ ಸೂಪರ್ವೈಸರ್ ತೆಗೆದುಕೊಳ್ತಾರೆ. ಪ್ರತಿ ವಿದ್ಯಾರ್ಥಿ ಹಾಲ್ ಟಿಕೆಟನ್ನು ಸೂಪರ್ವೈಸರ್ ತೆಗೆದುಕೊಂಡು ಹೋಗೋದ್ರಿಂದ ನೀವು ನೀಟಾಗಿ ನಿಮ್ಮ ಹಾಲ್ ಟಿಕೆಟ್ಗಳನ್ನು ಕೂಡ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಈ ಥರ ಪರೀಕ್ಷೆಗೆ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾನು ಕೊಟ್ಟಿದ್ದೀನಿ. ಪದೇ ಪದೇ ವಿಡಿಯೋಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಈ ಎಕ್ಸಾಮ್ಗಳಿಗೆ ಇವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗಾದರೆ ಪರೀಕ್ಷೆಗೆ ಏನೆಲ್ಲ ತೆಗೆದುಕೊಂಡು ಹೋಗ್ತಿರಲ್ಲ ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಹಾಲ್ ಟಿಕೆಟ್ಗಳಲ್ಲಿ ಇಲ್ಲಿ ಏನು ತುಂಬಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲಿ ಬರ್ತಾ ಇರುವಂತಹ ಈ ಒಂದು ಲಾಸ್ಟ್ ಕಾಲಮ್ಗಳಲ್ಲಿ ಕ್ಯಾಂಡಿಡೇಟ್ ಫೋಟೋ ಸೇಮ್ ಆ್ಯಸ್ ಅಪ್ಲೋಡೆಡ್ ಆನ್ ದ ಅಪ್ಲಿಕೇಶನ್ ಫಾರ್ಮ್ ಟು ಬಿ ಅಫೆಕ್ಸ್ಡ್ ಬಿಫೋರ್ ರೀಚಿಂಗ್ ದ ಕ್ಯಾಂಡಿಡೇಟ್. ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರ್ತಾರಲ್ಲ ಅದೇ ಫೋಟೋವನ್ನು ನೀವೇನು ಮಾಡಬೇಕಂತ ಇಲ್ಲಿ ಒರಿಜಿನಲ್ ಫೋಟೋವನ್ನು ಸೇಮ್ ಫೋಟೋವನ್ನು ಹಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಟು ಬಿ ಅಫಿಕ್ಸ್ಡ್ ಆಟ್ ದ ಸೆಂಟರ್ ಅಂತೆ. ನೀವು ಸೂಪರ್ವೈಸರ್ಗಳು ನಿಮ್ಮ ಬ್ಲಾಕ್ಗಳಲ್ಲೇ ಅವರೇ ಅದನ್ನೇ ಆ ತಂಬನ್ನು ಒತ್ತಿಸ್ತಾರೆ. ದಯವಿಟ್ಟು ಇದಕ್ಕೆ ಯಾರು ನಿಮ್ಮ ಮೊದಲೇ ಅಡ್ವಾನ್ಸ್ ಆಗಿ ತಂಬನ್ನು ಒತ್ಕೊಂಡು ಹೋಗಬೇಡಿ. ನೆಕ್ಸ್ಟ್ ಪೇರೆಂಟ್ಸ್ ಸಿಗ್ನೇಚರ್ ಕೊಟ್ಟಿದ್ದಾರ. ಪೇರೆಂಟ್ಸ್ ಸಿಗ್ನೇಚರನ್ನು ನೀವು ಅಡ್ವಾನ್ಸ್ ಆಗಿ ಮಾಡ್ಕೊಂಡು ಹೋಗಿರಬೇಕು. ಆದರೆ ಕೆಳಗಡೆ ಇರುವಂಥ ಕ್ಯಾಂಡಿಡೇಟ್ ಸಿಗ್ನೇಚರನ್ನು ನೀವು ಮಾಡ್ಕೊಂಡು ಹೋಗಬೇಡಿ. ಇದನ್ನು ಕೂಡ ಅಲ್ಲಿ ನೀವು ಎಕ್ಸಾಮ್ ಸೆಂಟರ್ದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಸೂಪರ್ವೈಸರ್ಗಳೇ ನಿಮ್ಮ ಸಿಗ್ನೇಚರ್ ಮಾಡ್ಕೋತಾರೆ. ಈ ಥರ ನಿಮಗೆ ಆಲ್ ಟಿಕೆಟ್ಗಳಲ್ಲಿ ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ. ಈ ಥರ ಪೂರ್ಣ ಪ್ರಮಾಣದಲ್ಲಿರುವಂಥ ಆಲ್ ಟಿಕೆಟ್ಗಳಲ್ಲಿರುವಂಥ ಫಸ್ಟ್ ಫೋಟೋ ಹಚ್ಕೊಳ್ಳಿ. ಇಲ್ಲಿ ಪೇರೆಂಟ್ ಸಿಗ್ನೇಚರನ್ನು ಮಾಡಿಸ್ಕೊಂಡವ್ರಿ. ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಫೋಟೋ ಹಚ್ಚಬೇಕು. ಇಲ್ಲಿ ಯಾವುದು ನಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಆಗಿರಬೇಕು. ನಿಮ್ಮ ತಂಬನ್ನು ಇಲ್ಲಿ ಮಾಡ್ಕೊಂಡು ಹೋಗಬೇಡಿ. ನಿಮ್ಮ ಸಿಗ್ನೇಚರ್ ಕೂಡ ಇಲ್ಲಿ ಮಾಡ್ಕೊಂಡು ಹೋಗಬೇಡಿ. ಅದನ್ನು ಅಲ್ಲಿ ಸೂಪರ್ವೈಸರೇ ಮಾಡ್ತಾರೆ. ನೆಕ್ಸ್ಟ್ ನೋಡ್ಕೊಳ್ಳಿ, ನೀವು ಕೆಲವು ಸಂಗತಿಗೆ ಹೋಗಬೇಕಾಗುತ್ತೆ. ಯಾವ ಥರಪ್ಪ ಅಂದರೆ ಎಕ್ಸಾಮ್ಗೆ ನೀವು ಹೋಗಬೇಕಾಗಿತ್ತುಪ್ಪ ಅಂತಂದರೆ ಇವೆಲ್ಲ ನೀವು ಅಂಶಗಳು ನೆನಪಿರಲಿ. ಮೊದಲೇದಾಗಿ ಮಿತವಾಗಿ ಆಹಾರ ಸೇವಿಸಿ ಪರೀಕ್ಷೆಗೆ ಹೊರಡಿ. ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ನೀವು ಬಿಫೋರ್ದಲ್ಲಿ ನಾವು ಎಂಥ ಆಹಾರ ಸೇವಿಸ್ಬೇಕಂದ್ರೆ ಅಲ್ಲಿ ಮಿತವಾಗಿ ಆಹಾರವನ್ನು ಸೇವಿಸ್ರಿ. ಇಡ್ಲಿ ಈ ಥರ ನೀವು ಡೈಜೆಷನ್ ಈಸಿ ಆಗೋದನ್ನು ಏನು ಮಾಡಿರಿ, ಅಲ್ಲಿ ಆಹಾರವನ್ನು ಸೇವಿಸಬೇಕಾಗುತ್ತೆ. ಪರೀಕ್ಷಾ ಕೊಠಡಿಗೆ ತೆರಳುವ ಮೊದಲು ಶೌಚಾಲಯಕ್ಕೆ ಹೋಗಿ ಬನ್ನಿ. ಅಲ್ಲಿ ಕೆಲವು ಮಕ್ಕಳಿಗೆಲ್ಲ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆ ಎಕ್ಸಾಮ್ ಸೆಂಟ್ರಲ್ಲಿ ಹೋಗಬೇಕಾದ್ರೆ ನೀವು ನೀರು ಕುಡಿದಿರ್ಬೋದು. ಶೌಚಾಲಯಗಳ ಬಗ್ಗೆ ತಿಳಿದುಕೊಂಡು ಶೌಚಾಲಯಗಳೆಲ್ಲ ಉಪಯೋಗಿಸ್ಕೊಂಡೇ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದರೆ ಇನ್ನೂ ಈಸಿ ಆಗಲಿಕ್ಕೆ ಸಾಧ್ಯ ಇದೆ. ಪರೀಕ್ಷಾ ಅಭ್ಯರ್ಥಿಗಳನ್ನು ನೋಡಿ ಭಯಗೊಳ್ಳದಿರಿ. ಎಷ್ಟು ಜನ ಎಕ್ಸಾಮ್ ಬರಲಿಕ್ಕೆ ಬಂದಿದ್ದಾರೆ ಅಂತ ದಯವಿಟ್ಟು ಭಯಗೊಳ್ಳಬೇಡಿ. ಇದು ನಿಮ್ಮದ ಮೊದಲನೇ ಪರೀಕ್ಷೆ ಅಲ್ಲ, ಇಂಥ ಸಾಕಷ್ಟು ಪರೀಕ್ಷೆ ಆಲ್ರೆಡಿ ಎದುರಿಸಿ ಬಂದಿದ್ದೀರಿ. ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಈ ಪರೀಕ್ಷೆಗಳ ಬಗ್ಗೆ ನೀವು ಭಯಗೊಳ್ಳಲಿಕ್ಕೆ ಹೋಗಬೇಡಿ.
ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಕನ್ನಡ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಬಂದಿರುತ್ತೆ. ನೀವು ಪರೀಕ್ಷಾ ಮಾಧ್ಯಮನ ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡಿದ್ರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಲ್ಯಾಂಗ್ವೇಜ್ ಒಂದು ಬಿಟ್ಟು ಉಳಿದು ಎಲ್ಲ 3 ವಿಷಯಗಳು, ಯಾವುದು ಮ್ಯಾಥ್ಸ್ ಇರ್ಬೋದು, GK ಇರ್ಬೋದು, IQದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗಳಲ್ಲಿ ನಿಮ್ಗೆ ಏನು ಮಾಡಿರ್ತಾರೆ, ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಆದ್ದರಿಂದ ಗೊಂದಲಕ್ಕೀಡಾಗಲಿಕ್ಕೆ ಹೋಗಬೇಡಿ. ಇಂಗ್ಲೀಷ್ ಮಾಧ್ಯಮವನ್ನೇ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಒಂದು ಬಿಟ್ಟು ಮ್ಯಾಥ್ಸು, ಜನರಲ್ ನಾಲೆಜ್, IQ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕೊಟ್ಟಿರ್ತಾರೆ. ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಬರೀತಾ ಇರುವಂಥ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಕನ್ನಡ ಪ್ರಶ್ನೆಯಲ್ಲಿ ತಪ್ಪಾಗಿದ್ರೆ ಇಂಗ್ಲೀಷ್ ಪ್ರಶ್ನೆಯನ್ನು ನೀವು ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಕೊಡ್ತಿದ್ದೇನೆ, ಎಕ್ಸ್ಟ್ರಾ ರಫ್ ಪೇಪರ್ ತೆಗೆದುಕೊಂಡು ಹೋಗುವುದಿಲ್ಲ. ಸರ್ ನಾವು ಗಣಿತ ಬಿಡಿಸಬೇಕು, ಎಕ್ಸ್ಟ್ರಾ ಪೇಪರ್ ತೆಗೆದುಕೊಳ್ಳಿ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಏನು ಮಾಡಿರ್ತಾನೆ, ರಫ್ ಯೂಸ್ ಮಾಡಲಿಕ್ಕೆ ಲಾಸ್ಟ್ ಕೊನೆ ಪೇಜ್ ಕೊಟ್ಟಿರ್ತಾನೆ, ಅಲ್ಲಿ ರಫನ್ನು ಬಳಸಬೇಕು. ಪರೀಕ್ಷೆ ಬರೆಯುವಾಗ ಸಮಯವನ್ನು ಹಾಳು ಮಾಡಬೇಡಿ. ದಯವಿಟ್ಟು 2.5 ಗಂಟೆನೂ ಕೂಡ ನಿಮಗೆ ಅತ್ಯಮೂಲ್ಯವಾದ ಸಮಯ ಇರುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಆ ಸಮಯವನ್ನು ವೇಸ್ಟ್ ಮಾಡಬೇಡಿ. ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕಂದ್ರೆ ಎಲ್ಲ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗಬೇಕು. ನಿಮಗೆ ಅರ್ಧ ಗಂಟೆಗೆ ಒಂದ್ಸಲ ಅಲ್ಲಿ ಬೆಲ್ ಗಂಟೆ ಬಾರಿಸ್ತಾನೆ ಹೋಗ್ತಾ ಇರುತ್ತೆ. ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಸಮಯವನ್ನು ವೇಸ್ಟ್ ಮಾಡಬೇಡಿ. ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸೋದನ್ನು ರೂಢಿ ಮಾಡಿಕೊಳ್ಳಿ. ಪರಿಪಾಲನೆ ಸಮಯ, ಹಾಗಾದರೆ ನೀವು ಪರೀಕ್ಷೆಗೆ ಯಾವ ಸಮಯಕ್ಕೆ ನಾವು ಆ ಎಕ್ಸಾಮ್ ಸೆಂಟ್ರಿಗೆ ರೀಚ್ ಆಗಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಫಸ್ಟು ಅಭ್ಯರ್ಥಿಯು ಪರೀಕ್ಷಾ ಕೇಂದ್ರಕ್ಕೆ 12 ಗಂಟೆ 30 ನಿಮಿಷಕ್ಕೆ ಏನಾಗಬೇಕಂದ್ರೆ ವರದಿ ಮಾಡಬೇಕಾಗುತ್ತೆ. ಲಾಸ್ಟ್ 1 ಗಂಟೆ 30 ನಂತರ ನಿಮ್ಮ ಗೇಟನ್ನು ಬಂದ್ ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಪಾಲಕರು ಮತ್ತು ತರಬೇತಿದಾರರು ಮತ್ತು ಶಿಕ್ಷಕರಲ್ಲಿ ವಿನಂತಿ, ನಮ್ಮ ಈ ಸೈನಿಕ ಶಾಲಾ ಪರೀಕ್ಷೆ ಬರಲಿಕ್ಕೆ ಹೋಗಬೇಕಾದ್ರೆ ಮಕ್ಕಳಿಗೆ ಇಲ್ಲಿ ಆ ಪರೀಕ್ಷಾ ಸೆಂಟರ್ಗೆ ನೀವು 12 ಗಂಟೆ 30 ನಿಮಿಷದಿಂದ ಹಿಡಿದು 1 ಗಂಟೆ 30 ನಿಮಿಷದ ಒಳಗಡೆ ನೀವು ಆ ಎಕ್ಸಾಮ್ ಸೆಂಟರ್ನಲ್ಲಿ ನೀವು ಇರಬೇಕು. 1 ಗಂಟೆ 30 ನಿಮಿಷ ನಂತರ ನೀವೇನಾದರೂ ಎಕ್ಸಾಮ್ ಸೆಂಟ್ರಿಗೆ ಲೇಟಾಗಿ ಹೋದರೆ ನಿಮ್ಮ ಮಕ್ಕಳನ್ನು ಒಳಗಡೆ ಅವರು ಎಕ್ಸಾಮ್ ಸೆಂಟ್ರಿಗೆ ಕರ್ಕೊತ್ಕೊಳ್ಳಲ್ಲ. ಆದ್ದರಿಂದ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ನೀವು 12 ಗಂಟೆ 30 ನಿಮಿಷಕ್ಕೆ ಅಲ್ಲಿ ವರದಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಕ್ಕಳನ್ನ ಅವರು ಒಳಗಡೆ ತೆಗೆದುಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ 12 ಗಂಟೆ 30 ನಿಮಿಷದಿಂದ ಹಿಡಿದು 1 ಗಂಟೆ 30 ನಿಮಿಷದ ಒಳಗಡೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮಕ್ಕಳ ಎಕ್ಸಾಮ್ ಸೆಂಟರ್ನಲ್ಲಿ ಇಲ್ಲಿರಿ. ಪರೀಕ್ಷೆಯ ಒಟ್ಟು ಅವಧಿ 2 ಗಂಟೆ 30 ನಿಮಿಷಗಳು ಇದೆ. ಟೋಟಲ್ ಈ ಎಕ್ಸಾಮನ್ನು ಬರಲಿಕ್ಕೆ ಸಮಯ 2 ಗಂಟೆ 30 ನಿಮಿಷವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪೂರ್ಣ ಪ್ರಮಾಣದ ಮಕ್ಕಳು ಈ ಸಮಯವನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗಾದರೆ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆ 30 ನಿಮಿಷಕ್ಕೆ ಈ ಎಕ್ಸಾಮ್ ಟೋಟಲ್ ಕ್ಲೋಸ್ ಆಗುತ್ತೆ. ಅಂದರೆ 2 ಗಂಟೆ ಸ್ಟಾರ್ಟ್ ಆಗಿ 4 ಗಂಟೆ 30 ನಿಮಿಷಕ್ಕೆ ಎಕ್ಸಾಮ್ ಹೋಗ್ಬಿಡುತ್ತೆ. ಟೋಟಲ್ 2.5 ಗಂಟೆಗಳಲ್ಲಿ ನೀವು ಎಲ್ಲವಷ್ಟು ಎಕ್ಸಾಮಲ್ಲಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೀವು ತಲುಪಿಸಬೇಕಾಗುತ್ತೆ. 1 ಗಂಟೆ 30ರಿಂದ 2 ಗಂಟೆವರೆಗೆ ಸೂಚನೆಗಳನ್ನು ಓದಲು 30 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ಅಲ್ಲಿ ಅನುಮತಿಸಲಾಗಿದೆ. ನಿಮಗೆ ಮಕ್ಕಳಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ತಿಳ್ಕೊಂಡು ಪ್ರಶ್ನೆ ಪತ್ರಿಕೆಗಳನ್ನೇ ಓದ್ಕೊಳ್ಳಿಕ್ಕೆ, OMR ಹಾಳೆಗಳನ್ನು ಸೇಡ್ ಮಾಡಲಿಕ್ಕೆ ಎಕ್ಸ್ಟ್ರಾ ನಿಮಗೆ 1 ಗಂಟೆ 30ರಿಂದ ಹಿಡ್ಕೊಂಡು 2 ಗಂಟೆವರೆಗೆ ಅಂದರೆ ಅರ್ಧ ಗಂಟೆ 30 ನಿಮಿಷ ಬರೀ ನಿಮ್ಮ ಕ್ವಶನ್ ಪೇಪರ್ ಓದ್ಕೊಳ್ಳಿಕ್ಕೆ, OMRಗಳನ್ನು ಸರಿಯಾಗಿ ತುಂಬಲಿಕ್ಕೆ ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ದಯವಿಟ್ಟು ಮಕ್ಕಳು OMR ಹಾಳೆಗಳನ್ನು ಸರಿಯಾಗಿ ತುಂಬ್ರಿ. ನಿಮಗೆ ತುಂಬಲಿಕ್ಕೆ ಗೊತ್ತಿದ್ರೆ, ನಿಮಗೆ ತುಂಬಲಿಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಸೂಪರ್ವೈಸರ್ಗಳನ್ನು ಹೆಲ್ಪನ್ನು ತೆಗೆದುಕೊಳ್ಳಿ. ದಯವಿಟ್ಟು ಮಕ್ಕಳು ನಿಮ್ಗೆ ತಿಳಿದನ್ನು ತುಂಬಲಿಕ್ಕೆ ಹೋಗಬೇಡಿ. ಒಂದು ಮೂನಿಗೆ ಒಂದೇ OMR ಬರೋದ್ರಿಂದ ನಿಮಗೆ ತುಂಬಲಿಕ್ಕೆ ಬಂದರೆ ಸರಿಯಾಗಿ ತುಂಬ್ರಿ. ನಿಮಗೆ ತುಂಬಲಿಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಆ ಬ್ಲಾಕ್ನಲ್ಲಿರುವಂಥ ಸೂಪರ್ವೈಸರ್ಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಅದ್ರ ಸಲುವಾಗಿಯೇ ಅರ್ಧ ಗಂಟೆನೇ ನಿಮ್ಗೆ ಒಳಗಡೆ ಬೇಗನೆ ಕರೆದುಕೊಳ್ತಾ ಇದ್ದಾರೆ. ಆದ್ದರಿಂದ ಮಕ್ಕಳು ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ನೆಕ್ಸ್ಟು ಅಭ್ಯರ್ಥಿಗಳ ಸೂಚನೆ ಹೇಳ್ತಾ ಇದ್ದೇವೆ. ಈ ಎಕ್ಸಾಮನ್ನು ಬರಲಿಕ್ಕೆ ಹೋಗಬೇಕಾದ್ರೆ ಮಕ್ಕಳಿಗೆ ಇಷ್ಟು ಲಕ್ಷಣಗಳು ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲೇದಾಗಿ OMR ಹಾಳೆಯಲ್ಲಿ ಬರೆಯಲು ಮಾತ್ರ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸ್ರಿ. ಈ ಎಕ್ಸಾಮ್ ಬರಲಿಕ್ಕೆ ಹೋಗಬೇಕಂದ್ರೆ ಸೀಸ್ ಪೆನ್ಸಿಲನ್ನು ಬಳಸಲಿಕ್ಕೆ ಹೋಗಬೇಡಿ, ರೆಡ್ ಇಂಕನ್ನು ಬಳಸಲಿಕ್ಕೆ ಹೋಗಬೇಡಿ, ಗ್ರೀನ್ ಇಂಕನ್ನು ಬಳಸಲಿಕ್ಕೆ ಹೋಗಬೇಡಿ. ಓನ್ಲಿ ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ಗಳನ್ನು ತೆಗೆದುಕೊಂಡು ನೀವು OMR ಹಾಳೆಗಳಲ್ಲಿ ಉಪಯೋಗಿಸಬೇಕು. ತಪ್ಪು ಉತ್ತರಕ್ಕೆ ಯಾವುದೇ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಇಲ್ಲಿ ನಿಮಗೆ 125 ಕ್ವಶನ್ ಇರ್ತವೆ, ಇಲ್ಲಿ ಯಾವುದೂ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಬರಬೇಕಾಗುತ್ತೆ. ಅಭ್ಯರ್ಥಿಯು ಪ್ರತಿ ವಿಭಾಗದ ಎಲ್ಲ ಪ್ರಶ್ನೆಗಳನ್ನು ಪ್ರಯತ್ನಿಸಬೇಕು. ಪ್ರತಿ ವಿಭಾಗದಲ್ಲಿ ಒಬ್ಬರು ಪ್ರತ್ಯೇಕವಾಗಿ ಅರ್ಹತೆ ಪಡೆಯಬೇಕು. ಈ ಎಕ್ಸಾಮ್ಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ 4 ವಿಭಾಗ ಇರ್ತವೆ. ಮೊದಲನೇದಾಗಿ ಲ್ಯಾಂಗ್ವೇಜು, 2ನೇದು ಗಣಿತ, 3ನೇದು GK, 4ನೇದು IQ ಬಂದಿರುತ್ತೆ. ನೀವು 4 ವಿಭಾಗಗಳಲ್ಲಿ ನೀವು ಕ್ವಾಲಿಫೈಡ್ ಆಗಬೇಕಾಗುತ್ತೆ. ಆದ್ದರಿಂದ 4 ವಿಭಾಗದಲ್ಲಿ ಕ್ವಾಲಿಫೈಡ್ ಆಗಬೇಕಂದ್ರೆ 4 ವಿಭಾಗದಲ್ಲಿ ನೀವು
ಕನಿಷ್ಠ ಇಷ್ಟು ಅಂಕ ಅಂತ ತೆಗೆದುಕೊಳ್ಬೇಕಂತ ರೂಲ್ಸ್ ಇದೆ. ಆ ರೂಲ್ಸ್ ಇರುವಂಥ ಮಕ್ಕಳು ಮಾತ್ರ ಕ್ವಾಲಿಫೈಡ್ ಆಗ್ತಾರೆ, ಆದರೆ ಸೆಲೆಕ್ಟೆಡ್ ಅಲ್ಲ. ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳನ್ನು ಅವರು ಸೆಲೆಕ್ಟ್ ಮಾಡ್ಕೋತಾರೆ. ನೀವು ಕ್ವಾಲಿಫೈಡೇ ಆಗಬೇಕಾಗಿತ್ತು ಅಂದರೆ 4 ವಿಭಾಗದಲ್ಲಿ ಅವರು ಕನಿಷ್ಠ ಇಷ್ಟು ಅಂಕವನ್ನು ತೆಗೆದುಕೊಳ್ಬೇಕಂತ ಇರುತ್ತಲ್ಲ, ಆ ರೂಲ್ಸನ್ನು ನೀವು ಫಾಲೋ ಆಗಬೇಕಂದ್ರೆ ನೀವು 4 ವಿಭಾಗಗಳನ್ನು ನೀವು ಸರಿಯಾಗಿ ಕರೆಕ್ಟಾಗಿ ಯೋಚನೆ ಮಾಡಿ ನೀವು ಎಲ್ಲ ಪ್ರಶ್ನೆ ಉತ್ತರಿಸ್ರಿ. ಅಭ್ಯರ್ಥಿಗಳು OMR ಶೀಟ್ನಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ರೋಲ್ ಸಂಖ್ಯೆಯನ್ನು ಭರ್ತಿ ಮಾಡಬೇಕಾಗುತ್ತೆ. ನೀವು OMR ಶೀಟ್ಗಳಲ್ಲಿ ಅಲ್ಲಿ ಸೀಟ್ನಲ್ಲಿ ಮಕ್ಕಳು ಪ್ರಶ್ನೆ ಪತ್ರಿಕೆಯಲ್ಲಿ ರೋಲ್ ಸಂಖ್ಯೆಗಳನ್ನು ಉಪಯೋಗಬೇಕಾಗುತ್ತೆ. ಅದು ನಿಮ್ಗೆ ಗೊತ್ತಿರಬೇಕು. ಈ ಥರ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಪ್ರತಿ ವಿದ್ಯಾರ್ಥಿಗಳಿಗೆ. ಅದು ABCD ಇರ್ಬೋದು, IJKL ಇರ್ಬೋದು, MNOP ಇರ್ಬೋದು, ಈ ಥರ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾಗ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಬೇಕಂದ್ರೆ ಅಲ್ಲಿ ನೀವು ರೋಲ್ ನಂಬರನ್ನು ಕರೆಕ್ಟಾಗಿ ತುಂಬುವಂಥ ಒಂದು ವಿಧಾನ ಮಕ್ಕಳು ಕೂಡ ಗೊತ್ತಿರಬೇಕು. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟು, ಒಮ್ಮೆ ಗುರುತು ಮಾಡಿದ ಉತ್ತರದಲ್ಲಿ ಯಾವುದೇ ಬದಲಾವಣೆಯನ್ನು ಅನುಮತಿಸಲಾಗುವುದಿಲ್ಲ. ಉತ್ತರ ಪತ್ರಿಕೆಯಲ್ಲಿ ಓವರ್ ರೈಟಿಂಗ್ ಆ್ಯಂಡ್ ಕತ್ತರಿಸುವುದು ಮತ್ತು ಅಳಿಸುವಿಕೆಯನ್ನು ಅನುಮತಿಸಲುವುದಿಲ್ಲ. ಕೆಲವು ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನು ಕನ್ಫ್ಯೂಸ್ ಮಾಡ್ಕೋತಾರೆ. ಅಲ್ಲಿ ಅವರು ಯಾವುದೋ ಒಂದು 3ನೇ ಕ್ವಶನ್ ಟಫ್ ಇದೆ ಅಂತ ತಿಳ್ಕೊಂಡು ಬಿಟ್ಟು ಮುಂದಕ್ಕೆ ಹೋಗಿಬಿಡ್ತಾರೆ. 4ನೇ ಕ್ವಶನ್ ಉತ್ತರ ತಂದು 3ನೇ ಕ್ವಶನ್ಗೆ ಹಾಕಿಬಿಡ್ತಾರೆ. ಅವ್ರು ತಪ್ಪು ಅಂತ ಗೊತ್ತಾದ ತಕ್ಷಣವೇ ಅಲ್ಲಿ ವೈಟ್ನರನ್ನು ಯೂಸ್ ಮಾಡ್ತೀರಿ. ಆ ಥರ ಮಾಡಿದ್ರೆ ನಿಮ್ಗೆ ಅಂಕಗಳು ಸಿಗುವುದಿಲ್ಲ. ಒಂದು ಪ್ರಶ್ನೆಗೆ ಓನ್ಲಿ ಒಂದಕ್ಕೆ ಮಾತ್ರ ನೀವು ಕಲರನ್ನು ಶೇಡ್ ಮಾಡೋದನ್ನು ನಿಮ್ಗೆ ಗೊತ್ತಿರಬೇಕು. ಈ ಥರ ನೀವು ಓವರ್ ರೈಟಿಂಗು, ಕತ್ತರಿಸುವುದು, ಅಳಿಸುವುದು ಆ OMR ಅಲ್ಲಿ ಅವಕಾಶ ಇರುವುದಿಲ್ಲ. ದಯವಿಟ್ಟು ಅಂಥ ತಪ್ಪುಗಳನ್ನು ವಿದ್ಯಾರ್ಥಿಗಳು ಮಾಡಬೇಡಿ. ನಾವು ಯಾವುದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ಓದಿದ್ದೇವೋ ಅದೇ ಪ್ರಶ್ನೆಯ ಉತ್ತರವನ್ನು OMR ಹಾಳೆಗಳಲ್ಲಿ ತುಂಬ್ತಾ ಇದ್ದೇವಲ್ಲ ಅಂತ ಮಕ್ಕಳು ಅಲರ್ಟ್ ಆಗಿ ಲಕ್ಷ್ಯ ಕೊಟ್ಟು ಏನು ಮಾಡಬೇಕಂದ್ರೆ OMR ಅನ್ನು ಶೇಡ್ ಮಾಡ್ತಾ ಹೋಗಬೇಕು. OMR ಶೀಟ್ನಲ್ಲಿ ವೈಟ್ನರ್, ಕರೆಕ್ಷನ್, ಫ್ಲೂಯಿಡ್, ಎರೇಸರ್ ಬಳಕೆಯನ್ನು ಅನುಮತಿಸಲಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೆಲ್ಲ ತೆಗೆದುಕೊಂಡು ಹೋಗಬೇಡಿ. ಎಕ್ಸಾಮ್ಗಳಲ್ಲಿ ಅಲ್ಲಿ ಎಲ್ಲ ಕನ್ಫ್ಯೂಸ್ ಆಗಲಿಕ್ಕೆ ಹೋಗುತ್ತೆ. ಕರೆಕ್ಟಾಗಿ ನೀವು 2.5 ಗಂಟೆಯ ಸಮಯವನ್ನು ಉಪಯೋಗಿಸಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಸಾಕು. ನೀವು ಏನು ಕನಸನ್ನು ಕಟ್ಕೊಂಡಿದ್ದೀರೋ, ಇನ್ನು ಸೈನಿಕ ಶಾಲೆ ಹೋಗಬೇಕಂತ ನೀವು ವರ್ಷ ಪೂರಕ ತರಬೇತಿಯನ್ನು ಪಡೆದುಕೊಂಡಿದ್ದರು ಅಂಥ ಮಕ್ಕಳಿಗೆ ಒಳ್ಳೆ ಫಲಿತಾಂಶವನ್ನು ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೇವೆ. ಪರೀಕ್ಷೆಗೆ ಏನೆಲ್ಲ ಒಯ್ಯಬೇಕು, ನಾವು ಏನು ತೊಗೊಂಡು ಹೋಗಬೇಕು ಪರೀಕ್ಷೆಗೆ ಅಂತಂದರೆ, ನಾವು ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿರಬೇಕು, 2 ಬ್ಲೂ ಆರ್ ಬ್ಲ್ಯಾಕ್ ಪೆನ್ಗಳನ್ನು ತೆಗೆದುಕೊಂಡು ಹೋಗಿರಬೇಕು, ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೆಗೆದುಕೊಂಡಿರಬೇಕು, ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ರಿ. ಒಂದು ನೀವು ಇದರಲ್ಲಿ ಯಾವುದು ಹಾಲ್ ಟಿಕೆಟ್ನಲ್ಲಿ ಆಲ್ರೆಡಿ ಒಂದು ಫೋಟೋವನ್ನು ಹಚ್ಚಿದ್ರಿ, ಎಕ್ಸ್ಟ್ರಾ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗ್ರಿ. ಈ ಒಂದು ನೀವು ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ದಯವಿಟ್ಟು ಪಾಲಕರಲ್ಲಿ ವಿನಂತಿ, ಶಿಕ್ಷಕರಲ್ಲಿ ವಿನಂತಿ, ತರಬೇತಿದಾರರಲ್ಲಿ ವಿನಂತಿ, ಈ ಸೈನಿಕ ಶಾಲೆ ಪರೀಕ್ಷೆ ಬರಲಿಕ್ಕೆ ಹೋಗಬೇಕಾಗಿತ್ತಂದರೆ ಹಾಲ್ ಟಿಕೆಟ್, 2 ಬ್ಲೂ ಆರ್ ಬ್ಲ್ಯಾಕ್ ಪೆನ್, ಆಧಾರ್ ಕಾರ್ಡ್ ಜೆರಾಕ್ಸ್, ವಾಟರ್ ಬಾಟಲ್, ಒಂದು ಫೋಟೋವನ್ನು ಎಕ್ಸ್ಟ್ರಾ ತೆಗೆದುಕೊಂಡು ಹೋದರೆ ಇನ್ನೂ ಅನುಕೂಲ ಆಗ್ತದೆ ಅಂತ ಹೇಳುತ್ತಾ, ವಿದ್ಯಾರ್ಥಿಗಳು ಈ ಥರ OMR ಹಾಳೆಗಳನ್ನು ನೀವು ಎಕ್ಸಾಮ್ ಬ್ಲಾಕ್ಗಳಲ್ಲಿ ಒಳಗಡೆ ಹೋದಾಗ ನೀವು OMR ತುಂಬುವುದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಆ ಒಂದು OMR ಹಾಳೆ ಹೆಂಗೆ ತುಂಬಬೇಕು ಅನ್ನೋದನ್ನು ನಾವು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿರ್ತಾರೆ, ಆ ಅಪ್ಲಿಕೇಶನ್ ನಂಬರ್ಗಳನ್ನು ಈ ಥರ ತುಂಬಬೇಕು. ಅಪ್ಲಿಕೇಶನ್ ನಂಬರನ್ನು ಆಲ್ರೆಡಿ ನಿಮಗೆ ಹಾಲ್ ಟಿಕೆಟ್ಗಳಲ್ಲಿ ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ಗಳಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಅಂತ ಬಂದಿರುತ್ತೆ. ಈ ಅಪ್ಲಿಕೇಶನ್ ನಂಬರನ್ನು ನಿಮ್ಮ ಹಾಲ್ ಟಿಕೆಟ್ದಲ್ಲಿ ನೋಡಿಕೊಂಡು ವಿದ್ಯಾರ್ಥಿಗಳು ಈ ಥರ ಕರೆಕ್ಟಾಗಿ ಬರೀಬೇಕು. ಅವಾಗ ಇಲ್ಲಿ ಏನು ಮಾಡಬೇಕು, ನಂಬರ್ 2 ಇದೆಯಲ್ಲ, ಈ ನಂಬರ್ 2ಕ್ಕೆ ನೀವು ಈ ಥರ ಸೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಪೂರ್ಣ ಪ್ರಮಾಣ ಸೇಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5 ಬಂತು, ನೆಕ್ಸ್ಟ್ 5 ಅಂತ ಸೀರಿಯಲ್ ತೆಗೆದುಕೊಂಡು ಈ ನಂಬರನ್ನು ಸೇಡ್ ಮಾಡಬೇಕು. ಅದೇ ಥರ ನಂಬರ್ 1 ಕೊಟ್ಟಿದಾರ 1ಕ್ಕೆ ಸೇಡ್ ಮಾಡ್ಕೋಬೇಕು. ನೆಕ್ಸ್ಟು 8 ಅಂತ ಕೊಟ್ಟಿದ್ದಾರ, ಈ 8 ಅನ್ನೋದನ್ನು ಲೈನ್ ಬರಬೇಕು, ಈ 8 ಅನ್ನೋದಕ್ಕೆ ಇಲ್ಲಿ ಕಲರ್ ಶೇಡ್ ಮಾಡಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ 1 ಕೊಟ್ಟಿದ್ದಾರೆ, ಈ 1ಕ್ಕೆ ಈ ಥರ ಸೇಡ್ ಮಾಡಿ. ನೆಕ್ಸ್ಟ್ 0 ಇದೆ, 0ಕ್ಕೆ ಸೇಡ್ ಮಾಡಿ. 3 ಕೊಟ್ಟಿದ್ದಾರೆ, 3ಕ್ಕೆ ಈ ಥರ ಸೇಡ್ ಮಾಡ್ಕೊಳ್ಳಿ. 2 ಕೊಟ್ಟಿದ್ದಾರೆ, 2ಕ್ಕೆ ಸೇಡ್ ಮಾಡಿ. ಈ ಥರ ವಿದ್ಯಾರ್ಥಿಗಳು ನಿಮ್ಮ OMR ಹಾಳೆಗಳಲ್ಲಿ ಈ ಥರ ತುಂಬಬೇಕು. ನಿಮಗೆ ತುಂಬಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಬ್ಲಾಕ್ನಲ್ಲಿರುವಂಥ ಸೂಪರ್ವೈಸರ್ ಹೆಲ್ಪನ್ನು ತೆಗೆದುಕೊಳ್ಳಿ. ದಯವಿಟ್ಟು ವಿದ್ಯಾರ್ಥಿಗಳು ಬ್ಲೂ ಆರ್ ಬ್ಲ್ಯಾಕ್ ಪೆನ್ಗಳನ್ನು ಮಾತ್ರ ಬಳಸಬೇಕಾಗುತ್ತೆ, ಜೆಲ್ ಪೆನ್ಗಳನ್ನು ಬಳಸಲಿಕ್ಕೆ ಹೋಗಬೇಡಿ. ಲಾಸ್ಟ್ ಒಂದು ಈ ಥರ ನಾವೇನು ಮಾಡಿದ್ವಿ, ನಮ್ಮ ಟಿಕೆಟ್ನಲ್ಲಿರುವಂತಹ ಅಪ್ಲಿಕೇಶನ್ ನಂಬರನ್ನು ಹಾಕಿ ಈ ಥರ ತುಂಬಿದೇವಿ. ನೆಕ್ಸ್ಟ್ ರೋಲ್ ನಂಬರ್ ಅಂತ ಬರುತ್ತೆ. ನಿಮ್ಮ ಆಲ್ ಟಿಕೆಟ್ಗಳಲ್ಲಿ ರೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ, ಆ ರೋಲ್ ನಂಬರನ್ನು ನಾವು ತುಂಬಬೇಕಾಗುತ್ತೆ. ರೋಲ್ ನಂಬರನ್ನು ನೀವು ಆಲ್ ಟಿಕೆಟ್ ನೋಡಿಕೊಂಡು ಈ ಥರ ರೋಲ್ ನಂಬರನ್ನು ತುಂಬ್ಕೋಬೇಕು. ಈ ರೋಲ್ ನಂಬರ್ದಲ್ಲಿ ಕಲರ್ 2 ಅಂತ ಕೊಟ್ಟಿದ್ದಾನೆ, 2ಕ್ಕನ್ನು ಕಲರ್ ಶೇಡನ್ನು ಮಾಡ್ಕೋಬೇಕು.
ನೆಕ್ಸ್ಟ್ 7 ಕೊಟ್ಟಿದ್ದಾರೆ, 7ಗೆ ಕಲರ್ ಶೇಡ್ ಆಗಬೇಕು. ಈ ಥರ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನೀಟಾಗಿ ನೀವು ಕಲರ್ ಶೇಡ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಅರ್ಧಂಬರ್ಧ ಮಾಡಬೇಡಿ, ಪೂರ್ಣ ಪ್ರಮಾಣದಲ್ಲಿ ಕಲರನ್ನು ಶೇಡ್ ಮಾಡಿ. ನಿಮಗೆ ಈ ರೂಲ್ ನಂಬರ್ ತುಂಬೋದು ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಸೂಪರ್ವೈಸರ್ಗಳ ಸಹಾಯವನ್ನು ತೆಗೆದುಕೊಳ್ಳಿ. ಇದ್ರ ಸಲುವಾಗಿಯೇ ನಿಮ್ಗೆ ಅರ್ಧ ಗಂಟೆ ಸಮಯವನ್ನು ಕೊಟ್ಟಿದ್ದಾರೆ. ಅವರು 1 ಗಂಟೆ 30 ನಿಮಿಷಕ್ಕೆ ನಿಮ್ಮ ಒಳಗಡೆ ಕರ್ಕೊಂಡಿದ್ದಾರೆ. ಅರ್ಧ ಗಂಟೆ ಬರೀ ನಿಮ್ಮ OMR ತುಂಬಲಿಕೆಯಲ್ಲಿ ಸಮಯ ಇರೋದ್ರಿಂದ ವಿದ್ಯಾರ್ಥಿಗಳು ಯಾವುದೂ ಭಯವನ್ನು ಕೊಳ್ಳಕ್ಕೆ ಹೋಗಬೇಡಿ. ನೀಟಾಗಿ ಏನು ಮಾಡಬೇಕಂದ್ರೆ ಈ ಥರ ನೀವು ನಿಮ್ಮ OMR ಹಾಳೆಗಳಲ್ಲಿ ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೀವು ಪ್ರತಿ ವಿದ್ಯಾರ್ಥಿಗಳು ಇದನ್ನು ತುಂಬಲೇಬೇಕಾಗುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಸೂಪರ್ವೈಸರ್ ಹೆಲ್ಪ್ ಮಾಡ್ತಾರೆ. ಲಾಸ್ಟ್ ಟೆಸ್ಟ್ ಬುಕ್ಲೆಟ್ ನಂಬರ್ ಅಂತ ಕೊಟ್ಟಿರುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬೇಡಿ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಟೆಸ್ಟ್ ಬುಕ್ಲೆಟ್ ಅದಲ್ಲಿ ಕೊಟ್ಟಿದ್ದಾರೆ ಯಾರೋ ಮಾರ್ಕ್, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಈ ಡಿಜಿಟ್ ನಂಬರನ್ನು ಅಲ್ಲಿ ತುಂಬಬೇಕು. ಟೆಸ್ಟ್ ಬುಕ್ಲೆಟ್ ನಂಬರನ್ನು ಪ್ರತಿ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಎಲ್ಲ ಮತ್ತು ಪ್ರಶ್ನೆ ಪತ್ರಿಕೆ ಬಂದಿರ್ತವೆ. ಆ ಬುಕ್ಲೆಟ್ ನಂಬರನ್ನು ಇಲ್ಲಿ ತುಂಬಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಸೂಪರ್ವೈಸರನ್ನು ನೀವು ಕೇಳ್ಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿ 3 ಕೊಟ್ಟಿದ್ದಾನೆ. ಈ 3ಕ್ಕೆ ನಾವು ಕಲರ್ ಶೇಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನಂಬರ್ 8 ಕೊಟ್ಟಿದ್ದಾರೆ, ನಂಬರ್ 8ಗೆ ಶೇಡ್ ಆಗಬೇಕು. ನೆಕ್ಸ್ಟ್ 5 ಕೊಟ್ಟಿದ್ದಾರೆ, ನೆಕ್ಸ್ಟ್ 5ಕ್ಕೆ ಶೇಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 0 ಕೊಟ್ಟಿದ್ದಾರೆ, 0ಕ್ಕೆ ಶೇಡ್ ಆಗಲಿ. ನೆಕ್ಸ್ಟ್ 9 ಕೊಟ್ಟಿದ್ದಾರೆ, ನೆಕ್ಸ್ಟ್ 9ಕ್ಕೆ ಶೇಡ್. ವಿದ್ಯಾರ್ಥಿಗಳು ಬಾಲ್ ಪಾಯಿಂಟ್ ಪೆಲ್ಲ ತುಂಬಿಕೊಳ್ಳಿ, ಸೀಸ್ ಪೆನ್ಸಿಲಿಂದ ದಯವಿಟ್ಟು ತುಂಬಬೇಡಿ. ಈ ಥರ ನಾವು ಟೆಸ್ಟ್ ಬುಕ್ಲೆಟ್ ನಂಬರನ್ನು ನೀಟಾಗಿ ಈ ಥರ ತುಂಬಿ ನಾವು ರೆಡಿ ಆಗಬೇಕು. ನಿಮ್ಗೆ ಅರ್ಧ ಗಂಟೆ ಬರೀ OMR ಶೇಡ್ ಮಾಡೋದನ್ನೇ ನಿಮ್ಗೆ ಟೈಮ್ ಕೊಟ್ಟೋದ್ರಿಂದ ವಿದ್ಯಾರ್ಥಿ ಕನ್ಫ್ಯೂಸ್ ಆಗಬೇಡಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಸೂಪರ್ವೈಸರ್ ಸಹಾಯವನ್ನು ತೆಗೆದುಕೊಳ್ಳಿ. ಈ ಥರ OMR ಹಾಳೆಗಳನ್ನು ನೀವು ತುಂಬಬೇಕಾಗುತ್ತೆ. ನೆಕ್ಸ್ಟು ಕೊಡ್ತಾ ಇದ್ದೀನಿ. ನೆಕ್ಸ್ಟು ಹಾಗಾದರೆ ನಿಮಗೆ ಈ ಸ್ಟಾರ್ಟಿಂಗ್ದಲ್ಲಿರುವಂಥ OMR ಹಾಳೆಗಳನ್ನ ಕರೆಕ್ಟಾಗಿ ನಾವು ರೂಲ್ ನಂಬರ್ ಇರ್ಬೋದು, ಬುಕ್ಲೆಟ್ ನಂಬರ್ ಇರ್ಬೋದು, ಅಪ್ಲಿಕೇಶನ್ ನಂಬರ್ ತುಂಬಿದ ತಕ್ಷಣವೇ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಬಿಡಿಸಲಿಕ್ಕೆ. ನಿಮಗೆ ಒಟ್ಟು 125 ಪ್ರಶ್ನೆಗಳ ಒಳಗೊಂಡಿರುವಂಥ OMR ಹಾಳೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಿಮಗೆ ಲ್ಯಾಂಗ್ವೇಜನ್ನು ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 1ರಿಂದ ಸ್ಟಾರ್ಟ್ ಆಗುತ್ತೋ. ಈ ಥರ OMR ಅಲ್ಲಿ ಉತ್ತರ ತುಂಬಿದ ಮೇಲೆ ನಿಮಗೆ ಕೊಡ್ತಾ ಇದ್ದೀವಿ ಕರೆಕ್ಟ್ ಮೆಥಡ್ ಆ್ಯಂಡ್ ರಾಂಗ್ ಮೆಥಡು. ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಈ ಥರ ತುಂಬಿದರೆ ಇದು ಕರೆಕ್ಟ್ ಮೆಥಡು, ಅಂಕ ಸಿಗುತ್ತೆ. ಈ ಥರ ತುಂಬಿದರೆ ನಿಮ್ಗೆ ಅಂಕಗಳು ಸಿಗುವುದಿಲ್ಲ. ಆದ್ದರಿಂದ ಪ್ರತಿ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಪ್ರತಿ ಪ್ರಶ್ನೆಯ ಉತ್ತರವನ್ನು OMRದಲ್ಲಿ ಕರೆಕ್ಟ್ ಮೆಥಡಲ್ಲಿ ನೀವು ತುಂಬೋದನ್ನು ರೂಢಿ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಪ್ರಶ್ನೆ ಸಂಖ್ಯೆ 1 ಇದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ 1ನೇ ಕ್ವಶನ್ ಪ್ರಶ್ನೆ ಓದ್ಕೊಳ್ತೀರಿ. ಉತ್ತರ ಅದರದ್ದು 4 ಅಂತ ಸರಿ ಆಗ್ತಾ ಇದ್ರೆ 1ನೇ ಪ್ರಶ್ನೆ ಉತ್ತರವನ್ನು ಈ D ಅನ್ನುವಂಥ ಆಯ್ಕೆ ನೀವು ಕಲರನ್ನು ಶೇಡ್ ಮಾಡಬೇಕು. ನೆಕ್ಸ್ಟು ಇದೇ ಥರ 2ನೇ ಪ್ರಶ್ನೆ ನೋಡ್ಕೋತಾ ಇದ್ರಿ. 2ನೇ ಪ್ರಶ್ನೆಗೆ ಉತ್ತರಕ್ಕೆ ನಿಮಗೆ ಸರಿಯಾದ ಉತ್ತರ 2 ಅನಿಸ್ತಾ ಇಲ್ಲಿ 2ನೇ ಕ್ವಶನ್ಗೆ B ಅನ್ನುವಂಥ ಆಯ್ಕೆಗೆ ಏನು ಮಾಡಬೇಕಂದ್ರೆ ನೀವು ಕಲರನ್ನು ಶೇಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಏನು ಮಾಡಬೇಕಂದ್ರೆ ಪ್ರಶ್ನೆ ಸಂಖ್ಯೆ 3 ಇದೆ. ಇದರ ಉತ್ತರವು ನಿಮಗೆ C ಅನ್ನಿಸ್ತಾ ಇದ್ರೆ ಈ Cಗೆ ನೀವು ಈ ಥರ ಕಲರ್ ಶೇಡ್ ಮಾಡ್ಕೋಬೇಕು. ಈ ಥರ ನಿಮಗೆ ಏನಾಗ್ತಾ ಇದೆ 1ರಿಂದ ನಿಮಗೆ 25 ಲ್ಯಾಂಗ್ವೇಜ್ ಸಮಸ್ಯೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ. 26ರಿಂದ 75ರವರೆಗೆ ನಿಮಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ. 77ರಿಂದ ಹಿಡ್ಕೊಂಡು ನಿಮಗೆ 100ರವರೆಗೆ ನಿಮಗೆ GK ಸಂಬಂಧಪಟ್ಟಿರುವ ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟ್ 100ರಿಂದ 125ರವರೆಗೆ ಪ್ರಶ್ನೆಗಳು ನಿಮ್ಮ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಇರ್ತವೆ. ಒಟ್ಟಾರೆಯಾಗಿ ನಿಮಗೆ 125 ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. OMR ಹಾಳೆ ಇರುತ್ತೆ. ಒಂದಿಷ್ಟು ಹುಡುಗರು ಇಲ್ಲಿ ಎಲ್ಲಿ ಕನ್ಫ್ಯೂಸ್ ಆಗ್ತಿರಪ್ಪ ಅಂದರೆ ಎಕ್ಸಾಂಪಲ್ ನಾವು ಕ್ವಶನ್ ನಂಬರ್ 41ಕ್ಕೆ ಹೋಗ್ತೀವಿ. 41ನೇ ಕ್ವಶನ್ ನೋಡಿದಾಗ ಇದು ಸ್ವಲ್ಪ ಕ್ವಶನ್ ಟಫ್ ಅನಿಸುತ್ತೆ. ನೀವು ಆ ಕ್ವಶನನ್ನು ಬಿಟ್ಟು ಬಿಡ್ತೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 42ಕ್ಕೆ ಹೋಗಿಬಿಡ್ತೀರಿ. 42ನೇ ಕ್ವಶನ್ ನೋಡ್ತೀರಿ. 42ನೇ ಕ್ವಶನ್ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ, ಈಸಿ ಇದೆ. 42ನೇ ಪ್ರಶ್ನೆ ಉತ್ತರ 3C ಅಂತ ಆಗ್ತಾಯಿದೆ. 3ತ್ತು ಉತ್ತರ ಬರುತ್ತೆ. ನೀವು ಉತ್ತರವನ್ನು 42ಕ್ಕೆ C ತುಂಬೋದು ಬದಲಾಗಿ ಮೇಲೆ ಖಾಲಿ ಬಿಟ್ಟಿರ್ತೀವಿ. ಈ 41ಕ್ಕೆ ಶೇಡ್ ಮಾಡಿಬಿಡ್ತೀರಿ. ಇದು ಶೇಡ್ ಮಾಡಿದ ತಕ್ಷಣವೇ ನಿಮ್ಗೆ ಗೊತ್ತಾಗ್ಬಿಡ್ತು ನಾನು 42ರ ಉತ್ತರವನ್ನು ಹೋಗಿ 41ಕ್ಕೆ ಹಾಕಿಬಿಟ್ಟೆ ಅಂತೇಳಿ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಆ ತಪ್ಪು ಮಾಡಿದರೆ ನೀವು ಮತ್ತೆ ಇನ್ನೊಂದಲ್ಲಿ ಕಲರ್ ಶೇಡ್ ಮಾಡೋಕ್ಕೆ ಹೋದರೆ ನಿಮ್ಗೆ ಅಂಕಗಳು ಸಿಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ನೀವು ಮುಂದಿನ ಪ್ರಶ್ನೆಗಳನ್ನು ಕರೆಕ್ಟಾಗಿ ಬಿಡಿಸೋದು ಹೋಗಬೇಕಾಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಥರ ಪ್ರತಿ ವರ್ಷ ಎಕ್ಸಾಮ್ಗಳಲ್ಲಿ ನೀವೇನು ಮಾಡ್ತಾಯಿದ್ದೀರಿ, ತಪ್ಪನ್ನು ಮಾಡ್ತಾಯಿದ್ರಿ. ಈ ತಪ್ಪನ್ನು ಮಾಡಬೇಡಿ. ಯಾವುದೇ ಪ್ರಶ್ನೆಗಳನ್ನು ಓದ್ತಾ ಇದ್ದೇವೋ ಅದೇ ಪ್ರಶ್ನೆಯ ಉತ್ತರವನ್ನು OMR ಹಾಳೆಯಲ್ಲಿ ನೀವು ಸರಿಯಾಗಿ ತುಂಬುವುದನ್ನು ದಯವಿಟ್ಟು ಮರಿಬೇಡಿ. ಒಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಎಕ್ಸಾಮನ್ನು ಜಲ್ದಿ ಕಸ್ಕೊಂಡ್ಬಿಟ್ರು,
ನಮಗೆ ಲೇಟಾಗಿ ಕೊಟ್ಟರು, ದಯವಿಟ್ಟು ಯಾವುದೂ ನೆಪಗಳನ್ನು ಹೇಳಬೇಡಿ. ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ 2 ಗಂಟೆಗೆ ನಿಮ್ಮ ಸೂಪರ್ವೈಸರ್ ಸರ್ ಟೈಮ್ ಆಗಿದೆ, ಬೆಲ್ ಆಗಿದೆ, ನೀವು ಕ್ವಶನ್ ಪೇಪರ್ ಕೊಡಿ ಅಂತ ಹೇಳ್ಕೊಳ್ಳಿ. 2 ಗಂಟೆ ಅದು 4 ಗಂಟೆ 30 ನಿಮಿಷಕ್ಕೆ ಸಮಯ ಮುಗುತ್ತೆ. ಅಲ್ಲಿವರೆಗೂ ನೀವು ಏನು ಮಾಡಬೇಕಂದ್ರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತಾನೆ ರೂಢಿ ಮಾಡ್ಕೊಳ್ಳಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿಯೊಂದು ಎಕ್ಸಾಮ್ದನ್ನು ಏನು ಮಾಡ್ತಿದ್ದೀವಿ, ಸಂಪೂರ್ಣ ವಿವರಣೆ ಆಗಿರುತ್ತೆ ವಿಡಿಯೋ ಕೊಡ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸ್ ಕೊಡ್ತಾ ಇದ್ದೀವಿ, ಯೂಟ್ಯೂಬ್ ಕ್ಲಾಸ್ ಕೊಡ್ತಾ ಇದ್ದೀವಿ, ವಿಡಿಯೋ ಕ್ಲಾಸ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗ್ರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿ ನಮ್ಮ ಕ್ಲಾಸಸ್ಗಳ ಬಗ್ಗೆ ಇರ್ಬೋದು, ನಮ್ಮ ವಿಡಿಯೋಗಳ ಬಗ್ಗೆ ಇರ್ಬೋದು, ನೀವು ಲೈಕ್ ಬಟನ್ ಒತ್ತಿ ಕಮೆಂಟ್ ಮಾಡಿ, ಪ್ರತಿಯೊಂದು ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಈ ಪರೀಕ್ಷೆ ಬರೀಬೇಕಂದ್ರೆ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಹೆಂಗೆ ಮಾಡಬೇಕು. ನಮಗೆ 2 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, 4:15 ನಾವು ಟೋಟಲಿ 125 ಪ್ರಶ್ನೆಗಳನ್ನು ನಾವು ಟಚ್ ಮಾಡಬೇಕಾಗುತ್ತೆ. ಹಾಗಾದರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟು. ಇಲ್ಲಿ ಫಸ್ಟು ನಿಮಗೆ ಕ್ವಶನ್ ಪೇಪರ್ಲ್ಲಿ ಬರ್ತಾ ಇದೆ ಭಾಷಾ ಜ್ಞಾನ ಅಂತ ಬರ್ತಾ ಇದೆ, ಲ್ಯಾಂಗ್ವೇಜ್. ನಾವು ಕನ್ನಡ ತೆಗೆದ್ರೆ ಕನ್ನಡ ಬರುತ್ತೆ, ಇಂಗ್ಲೀಷ್ ತೆಗೆದುಕೊಂಡ್ರೆ ಇಂಗ್ಲೀಷ್ ಬರುತ್ತೆ, ಹಿಂದಿ ತೆಗೆದುಕೊಂಡ್ರೆ ಹಿಂದಿ ಬರುತ್ತೆ, ತೆಲುಗು ತೆಗೆದುಕೊಂಡ್ರೆ ತೆಲುಗು ಫಸ್ಟ್ ಲ್ಯಾಂಗ್ವೇಜ್ ಬರುತ್ತೆ. ಅಲ್ಲಿ ನಿಮಗೆ 25 ಪ್ರಶ್ನೆಗಳಿರ್ತವೆ. ಈ 25 ಪ್ರಶ್ನೆಗಳನ್ನು ನೀವು 20 ನಿಮಿಷದಲ್ಲಿ ಪೂರ್ಣ ನೀವು ಲ್ಯಾಂಗ್ವೇಜ್ದಲ್ಲಿರುವಂಥ 25 ಪ್ರಶ್ನೆಗಳನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು OMR ಹಾಳೆಗಳಲ್ಲಿ ಸೇವ್ ಮಾಡಿ. ನೆಕ್ಸ್ಟು ವಿಭಾಗ 2ನೇದು ಅಂಕಗಣಿತ ಅಂತ ಬರುತ್ತೆ, ಮ್ಯಾಥಮೆಟಿಕ್ಸು. ಅಲ್ಲಿ 50 ಪ್ರಶ್ನೆಗಳಿರ್ತವೆ. ಈ 50 ಪ್ರಶ್ನೆಗಳನ್ನು 80 ನಿಮಿಷಗಳಲ್ಲಿ ನೀವು ಪೂರ್ಣ ಪ್ರಮಾಣದ ಎಲ್ಲ ಕ್ವಶನ್ ಟಚ್ ಮಾಡಬೇಕು. ನಿಮ್ಗೆ ಕಚ್ಚಾ ಕೆಲಸಕ್ಕಾಗಿ ಅಂತ ಲಾಸ್ಟ್ ಹಾಳೆ ಕೊಟ್ಟಿರ್ತಾರೆ. ಆ ಕಚ್ಚಾ ಕೆಲಸಗಳಲ್ಲಿ ನೀವು ಎಲ್ಲ ಈ ಪ್ರಾಬ್ಲಮ್ಗಳನ್ನು ಬಿಡಿಸಿ ಉತ್ತರ ಹಾಕಿದರೆ ಗಣಿತದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೋಬೋದು. ಯಾವ ವಿದ್ಯಾರ್ಥಿಗಳು ಗಣಿತದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ತೀರೋ ಅದೇ ವಿದ್ಯಾರ್ಥಿಗಳು ಸೈನಿಕ ಶಾಲೆಯಲ್ಲಿ ಆಯ್ಕೆ ಆಗಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಗಣಿತಕ್ಕೆ 1 ಪ್ರಶ್ನೆಗೆ 3 ಅಂಕಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ ನೀವು ಅಲ್ಲಿ ಪ್ರತಿ ಪ್ರಶ್ನೆಗಳು ಕರೆಕ್ಟ್ ಯೋಚನೆ ಮಾಡಿ ಬಿಡಿಸ್ರಿ. ಉಳಿದಿರುವಂತಹ ವಿಭಾಗಗಳಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ ಈ ಗಣಿತದಲ್ಲಿರುವಂಥ 50 ಪ್ರಶ್ನೆಗಳನ್ನು ನೀವು 80 ನಿಮಿಷಗಳಲ್ಲಿ ಕರೆಕ್ಟಾಗಿ ಬಿಡಿಸಿ OMR ಹಾಳೆಗಳಲ್ಲಿ ಸೇವ್ ಮಾಡಬೇಕಾಗುತ್ತೆ. ವಿಭಾಗ 3 ಸಾಮಾನ್ಯ ಜ್ಞಾನ ಅಂತ, ಇಲ್ಲಿ 25 ಪ್ರಶ್ನೆಗಳು ಕೊಡ್ತಾರೆ. ನಿಮಗೆ 20 ನಿಮಿಷಗಳಲ್ಲಿ ಈ 25 ಪ್ರಶ್ನೆ ಬಿಡಿಸಬೇಕು. 1 ಪ್ರಶ್ನೆ ನೀವು ಸರಿಯಾದ ಉತ್ತರಿಸಿದ್ರೆ ನಿಮ್ಗೆ 2 ಅಂಕವನ್ನು ಸಿಗಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಬರ್ತಾ ಇದೆ ನಿಮ್ಗೆ ವಿಭಾಗ 4 ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿಯಲ್ಲಿ 25 ಪ್ರಶ್ನೆಗಳು ಇರ್ತವೆ. ಇದನ್ನು 20 ನಿಮಿಷಗಳಲ್ಲಿ ನೀವು ಬಿಡಿಸಬೇಕಾಗುತ್ತೆ. ಇಲ್ಲಿನೂ ಕೂಡ ಪ್ರತಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಉತ್ತರಿಸಿದರೆ ನಿಮಗೆ 2 ಅಂಕಗಳು ಸಿಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಥರ ಕೊನೆಯ 10 ನಿಮಿಷ ಪುನರ್ ಪರಿಶೀಲನೆಗೆ ಮೀಸಲಿಡಿ. ಲಾಸ್ಟ್ ಇನ್ನೂ 4 ಗಂಟೆ 30 ನಿಮಿಷಕ್ಕೆ ನಿಮ್ಗೆ ಬೆಲ್ ಆಗ್ತಾ ಇದೆ. 4 ಗಂಟೆ 20 ನಿಮಿಷಕ್ಕೆ ನೀವು ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಎಲ್ಲ ಪ್ರಶ್ನೆಗೆ ನೀವು OMR ಹಾಳೆಯನ್ನು ಶೇರ್ ಮಾಡಿರಬೇಕು. OMR ಹಾಳೆ ಶೇರ್ ಮಾಡಿದ್ವೋ ಇಲ್ಲವೋ, ಯಾವುದಾದ್ರೂ ಕ್ವಶನ್ ಬಿಟ್ಟಿದ್ವೋ ಇಲ್ಲ ಅನ್ನಲಿಕ್ಕೆ ಲಾಸ್ಟ್ 10 ನಿಮಿಷ ಮೀಸಲಿಡಿ. ಎಲ್ಲ 1ರಿಂದ ಹಿಡಿದುಕೊಂಡು 125 ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಪ್ರಶ್ನೆಗಳು ಉತ್ತರಿಸಿದ್ವೋ ಇಲ್ವೋ, ಕಲರ್ ಶೇಡ್ ಮಾಡಿದ್ವೋ ಇಲ್ವೋ, ಯಾವುದಾದ್ರೂ ಪ್ರಶ್ನೆ ಬಿಟ್ಟಿದ್ವೋ ಅಂತ ನೋಡ್ಕೋಬೇಕು. ಬಿಟ್ಟಿದ್ರೆ ಮತ್ತೆ ವಾಪಸ್ ಕ್ವಶನ್ ಪೇಪರಲ್ಲಿ ಹೋಗಿ ಆ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಂಡು ಅಲ್ಲಿ ಒಳ್ಳೆ ಆ ಪ್ರಶ್ನೆಗೆ ನೀವು ಕಲರ್ ಶೇಡ್ ಮಾಡಿ. ಎಲ್ಲ ಪ್ರಶ್ನೆಗಳಿಗೆ ಶೇಡ್ ಮಾಡಿ, ಯಾವುದೂ ಪ್ರಶ್ನೆಗಳನ್ನು ಬಿಡಬೇಡಿ. ಯಾವುದು ನೆಗೆಟಿವ್ ಅಂಕಗಳು ಇಲ್ಲಿ ಇರುವುದಿಲ್ಲ. ಒಟ್ಟು 125 ಪ್ರಶ್ನೆಗಳಿದ್ದಾವೆ. ಒಟ್ಟು ಸಮಯ 150 ನಿಮಿಷ ಕೊಟ್ಟಿರ್ತಾರೆ. ನೀವು 125 ಪ್ರಶ್ನೆ ಬಿಡಿಸಲಿಕ್ಕೆ ನೀವು 150 ನಿಮಿಷದ ಪ್ರಶ್ನೆ ಸಮಯ ತೆಗೆದುಕೊಂಡು ಪೂರ್ಣ ಎಲ್ಲ ಪ್ರಶ್ನೆ ಬಿಡಿಸ್ರಿ. ನೀವು ವೇಗವಾಗಿ ಬಿಡಿಸಿದ್ರೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ಳಲ್ಲ. ಲಾಸ್ಟ್ ಕ್ವಶನ್ ನೀವು ಬಿಟ್ಟು ಬಂದರೆ ನೀವು ಆಯ್ಕೆ ಆಗೋದು ಕಷ್ಟ ಆಗುತ್ತೆ. ಒಟ್ಟು ಟೋಟಲ್ ಆಗಿ 125 ಪ್ರಶ್ನೆಗಳಿಗೆ 150 ನಿಮಿಷಗಳನ್ನು ಪೂರ್ಣ ಪ್ರಮಾಣದ ಸಮಯ ತೆಗೆದುಕೊಂಡು ನೀವು ಸರಿಯಾಗಿ ಉತ್ತರಿಸಿದರೆ ನಿಮಗೆ ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಈ ಒಂದು ಸೈನಿಕ ಶಾಲಾ ಪ್ರವೇಶ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಲ್ಲಿ ವಿನಂತಿ, ಆಯುಧ ಹಿಡಿದು ಹೋರಾಡಿದವರು ಸೋಲಬಹುದು, ಆದರೆ ಪುಸ್ತಕ ಹಿಡಿದು ಹೋರಾಡಿದವರು ಸೋಲಲು ಸಾಧ್ಯವಿಲ್ಲ. 1 ವರ್ಷ ಪೂರ್ಣ ಪ್ರಮಾಣದಲ್ಲಿ ನೀವು ತರಬೇತಿಯನ್ನು ಪಡಿತಾ ಇದ್ದೀರಿ. ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿದ್ದೀರಿ. ಇವತ್ತು ಬರೆಯುತ್ತಿರುವಂಥ ಪರೀಕ್ಷೆ ಇದು ಒಂದೇ ಪರೀಕ್ಷೆ ಅಲ್ಲ, ಇಂಥವು 100 ಪರೀಕ್ಷೆ ಬರೆದಿದ್ದೀರಿ ಮನೆಯಲ್ಲಿ. ಆದರೆ ಇವತ್ತು ಇದೊಂದು ಪರೀಕ್ಷೆಯನ್ನು ಹಬ್ಬದ ಥರ ಖುಷಿಯಾಗಿ ಬರೀರಿ. ನಿಮ್ಗೆ ಇವತ್ತು ನಡೀತಾ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ನೀವು ಈಜಿ ಸರಳವಾಗಿ ಸರಾಗವಾಗಿ ನೀವು ಈ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಸೈನಿಕ ಪರೀಕ್ಷೆ ಬರೆಯುವಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆಲ್ಲರಿಗೂ ನಾನು ಶುಭಾಶಯ ಸೇರಿಸುತ್ತಾ, ಈ ಥರ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಮುರಾರ್ಜಿ ಶಾಲೆ ಇರ್ಬೋದು, ಮಿಲಿಟರಿ ಶಾಲೆಗೆ ಇರ್ಬೋದು, ಈ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ
ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಉಚಿತವಾಗಿರುವಂಥ ಲೈವ್ ಕ್ಲಾಸನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಇಯರ್ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಬೇಸಿಗೆ ತರಬೇತಿ ಶಿಬಿರದ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಯಾವ ಪಾಲಕರು ನಿಮ್ಮ ಒಂದು ಕನಸು ಈಡೇರಬೇಕಾಗಿದೆ, ನಾವು ಸೈನಿಕ ಶಾಲೆ ಸೇರಬೇಕು, ನವೋದಯ ಶಾಲೆ ಸೇರಬೇಕು, ಮಿಲಿಟರಿ ಶಾಲೆ ಸೇರಿಸಬೇಕಂತ ಕನಸನ್ನು ಕಟ್ಟಿಕೊಂಡಿರುವಂಥ ಪಾಲಕರು ಏನಾದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರಕಟಿಸಿರುವಂಥ ಈ ಪುಸ್ತಕಗಳು ನಿಮಗೆ ದೊರೆತಾ ಇದ್ದಾವೆ. ನಿಮ್ಗೆ ಲೈವ್ ಕ್ಲಾಸ್ಗಳು ಸಿಗ್ತಾ ಇದ್ದಾವೆ, ವಿಡಿಯೋ ಕ್ಲಾಸ್ಗಳು ಸಿಗ್ತಾ ಇದ್ದಾವೆ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಬಗ್ಗೆ ನಿಮ್ಗೆ ಏನಾದರೂ ಸ್ಟಡಿ ಮೆಟೀರಿಯಲ್ಸ್ ಬೇಕು, ಕ್ಲಾಸಸ್ಗಳು ಏನಾದರೂ ಬೇಕಿದ್ರೆ 9900058889 ನಂಬರ್ಗೆ ಕರೆ ಮಾಡಿ. ಈ ಒಂದು ವಿಡಿಯೋ ಅತಿ ಅಮೂಲ್ಯವಾಗಿರೋದ್ರಿಂದ ಪ್ರತಿಯೊಬ್ಬ ಪಾಲಕರು ಎಲ್ಲ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ನಡೀತಾ ಇರುವಂಥ ಸೈನಿಕ ಶಾಲೆಯ ಪರೀಕ್ಷೆಯ ಮಕ್ಕಳ ಈ ಒಂದು ಪರೀಕ್ಷೆಯು ಸಕ್ಸಸ್ ಆಗಬೇಕಾಗಿದೆ, ಸೆಲೆಕ್ಟೆಡ್ ಆಗಲೇಬೇಕಾಗಿದೆ. ಆದ್ದರಿಂದ ಎಲ್ಲರೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಪ್ರಾರಂಭದಿಂದ ಕೊನೆಯ ನೋಡ್ಕೊಳ್ಳಿ. ಪರೀಕ್ಷೆ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಜಯವಾಗಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಂದನೆಗಳು.